ಚಿನ್ನ ಯಾಕೆ ನಿದ್ದೆ ಬಂದಿಲ್ವಾ? ಮಲ್ಕೊಟ್ಟೆ ಆನಂದ್, ಏನು ಗೊತ್ತಾ? ಏನು? ಎತ್ ಕೂತ್ಕೋ ಹೇಳ್ತೀನಿ. ಪರವಾಗಿಲ್ಲ, ಕೇಳಿಸ್ತಾ ಇದ್ದೆ. ಎತ್ ಕೂತ್ಕೋ ಹೇಳ್ತೀನಿ. ಎಬ್ಬಿಸ್ಬಿಟ್ಟು ಏನು ಗೊತ್ತಾ ಅಂತಾಳೆ. ಏನು ಗೊತ್ತಾ, ಗೌತಮ್ ಭೂಮಿಕಾ ಇಬ್ಬರನ್ನು ನೋಡ್ತಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಅನ್ಯೋನ್ಯವಾಗಿದ್ದಾರಲ್ವಾ. ಅವ್ರ ವೆಡ್ಡಿಂಗ್ ಡೇಗೆ ನಾವೆಲ್ಲರೂ ಸೇರ್ಕೊಂಡು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಭೂಮಿಕಾ ಒಂದೇ ಒಂದು ಮಾತು ಬೇಡ ಅಂದ ತಕ್ಷಣ ಗೌತಮ್ ಎಲ್ಲಾನು ಕ್ಯಾನ್ಸಲ್ ಮಾಡಿಕೊಂಡು ಇಡೀ ದಿನ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ದ. ರಿಯಲಿ ಗ್ರೇಟ್. ಗ್ರೇಟ್. ಅವನು ಯಾರು? ನನ್ನ ಗೆಳೆಯ. ಗ್ರೇಟ್. ನೀನು ಇದೆಯಾ? ಕಂಪ್ಯಾರಿಸನ್. ನಾನು ನಿನಗೆ ಮೊನ್ನೆನೇ ಪ್ರಾಮಿಸ್ ಮಾಡಿದ್ದೀನಿ, ಇನ್ಮೇಲೆ ಪ್ರತಿ ತಿಂಗಳು ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ. ಖಂಡಿತವಾಗ್ಲೂ ಪ್ರಾಮಿಸ್ ಉಳಿಸ್ಕೋತೀನಿ. ಓಕೆನಾ? ಡಬಲ್ ಪ್ರಾಮಿಸ್. ಹೆಂಡತಿ ಆದವಳು ಇಲ್ಲಿ ಮಾತಾಡ್ತಿದ್ದೀನಿ, ನಿನಗೆ ನಿದ್ದೆನೇ ಮುಖ್ಯ ಆಗೋಯ್ತಾ? ಒಂದೆರಡು ನಿಮಿಷ ಕೇಳಿಸ್ಕೊಳಕ್ಕಾಗಲ್ವಾ? ಅಯ್ಯ, ಏನ್ ಚಿನ್ನ ಇದು ಹಿಂಗನ್ಬಿಟ್ಟೆ? 2 ನಿಮಿಷ ಅಲ್ಲ, ಕಳೆದ 2 ದಶಕದಿಂದ ಕೇಳ್ತಾನೆ ಬಂದಿದ್ದೀನಿ. ಮುಂದಕ್ಕೊಂದು 4-5 ದಶಕ ಕೇಳಿಸ್ಕೊತೀನಿ. ಓಕೆಮ್ಮ, 2 ಗಿವನ್ ಓಪನ್ ಆಗಿದೆ. ಕಮ ಸ್ಟಾರ್ಟ್. ಏನು ಗೊತ್ತಾ ಆನಂದ್? ಏನು? ಹೆಂಡತಿ ಆದವಳು ತನ್ನ ಗಂಡನೇ ಸರ್ವಸ್ವ ಅಂತ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರ್ತಾಳೆ. ಹೆಂಡತಿ ಆದವಳು ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ? ತಾನು ಹೇಳೋಕ್ಕೂ ಮುಂಚೆ ಗಂಡನೇ ಎಲ್ಲ ಅರ್ಥ ಮಾಡಿಕೊಂಡು ಅವಳು ಸಣ್ಣ ಪುಟ್ಟ ಆಸೆಗಳನ್ನ ಪೂರೈಸಬೇಕು. ಸಣ್ಣ ಪುಟ್ಟ ಆಸೆಗಳು ಅಂದರೆ ವಾರಕ್ಕೊಂದ್ಸಲ ಹೊರಗೆ ಕರ್ಕೊಂಡೋಗೋದು, ಊಟಕ್ಕೆಲ್ಲಾದರೂ ಕರ್ಕೊಂಡೋಗೋದು, ಬೈಕಲ್ಲೋ ಕಾರಲ್ಲೋ ಒಂದು ರೌಂಡ್ ಕರ್ಕೊಂಡೋಗೋದು, ಇಷ್ಟೇ ಸಣ್ಣ ಸಣ್ಣ ಆಸೆಗಳು. ಇದನ್ನು ಪೂರೈಸ್ಬಿಟ್ರೆ ಅದೇ ಒಂದು ಖುಷಿ ಅಲ್ವಾ? ನಿನ್ನ ಹೃದಯಾಂತರಾಳದಲ್ಲಿ ಏನಿತ್ತು ಅದನ್ನೆಲ್ಲ ಪಟ ಅಂತ ಹೇಳ್ಬಿಟ್ಟೆ. ನನ್ನ ಕಿವಿಗೂ ಬಿತ್ತು, ತಲೆಗೂ ಹೋಯ್ತು, ಎಕ್ಸಿಕ್ಯೂಟ್ ಆಗೋಗುತ್ತೆ. ಸರಿ, ನಾನು ಆಲ್ರೆಡಿ ನಿಂಗೆ ಪ್ರಾಮಿಸ್ ಮಾಡಿದ್ದೀನಿ ತಾನೆ, ಪ್ರತಿ ತಿಂಗಳು ಒಂದೊಂದು ಸರ್ಪ್ರೈಸ್ ಗಿಫ್ಟ್ ನಿನಗೆ ಕೊಡ್ತೀನಿ. ಹಾಂ, ಸಾಧ್ಯ ಆದಷ್ಟು ಗೆಳೆಯ ಅದಕ್ಕೆ ನೋಡ್ತಿದ್ದಾನಲ್ಲ, ಆ ಥರ ನೋಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಇದು ಹಾಂ, ಖಂಡಿತ ಇನ್ಮೇಲೆ ಕಂಪ್ಲೇಂಟ್ ಬರ್ದಿರೋ ಥರ ನೋಡ್ಕೋತೀನಿ. ಟಚ್ ಮಾಡಮ್ಮ. ಆನಂದ್, ಮಾತಾಡ್ತಿದ್ದೀನಿ ತಾನೆ, ನಿಂಗೆ ನಿದ್ದೆನೇ ಇಂಪಾರ್ಟೆಂಟ್ ಆಗೋಯ್ತಾ? ನೀನು ಮುಖ್ಯ ನನಗೆ. ಹೇಳಮ್ಮ. ಏನು ಗೊತ್ತಾ, ಹೆಂಡತಿ ಬಯಸೋದಿಷ್ಟೇ, ಅವಳು ಪ್ರೀತಿಯಿಂದ ನೋಡ್ಕೋಬೇಕು. ನಿಮ್ ನಿದ್ದೆನೇ ಇಂಪಾರ್ಟೆಂಟ್ ಆಗೋಯ್ತು. ಕೇಳಿಸ್ಕೊತಾ ಇದ್ದೀನಲ್ಲ, ಹೇಳ್ತೀನ ಹೇಳು.